ಕೆರೆ ದಡ ಆಟದಲ್ಲಿ ಶುರುವಾದಂತಹ ಕಿರಿಕ್ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತಗಟ್ಟಿಯಲ್ಲಿ ಈ ಘಟನೆ ಆಗಿದೆ. 18 ವರ್ಷದ ವೆಂಕಟೇಶ ದಳವಾಯಿ ಎಂಬಾತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ವೆಂಕಟೇಶ ಮತ್ತು ರಾಘು ಪೆಂಡೆ ಈ ಇಬ್ಬರು ಸಹೋದರರಿಂದ ಈ ಕೃತ್ಯ ಆಗಿದೆ. ಗ್ರಾಮೀಣ ಆಟ ಕೆರೆದಡ ಈ ಆಟ ಆಡ್ತಾ ಇದ್ದ ಸಂದರ್ಭದಲ್ಲಿ ವಾಗ್ವಾದ ಶುರುವಾಯಿತು. ಕೊಲೆಯಲ್ಲಿ ಅಂತ್ಯ ಆಗಿದೆ. ವಾಗ್ವಾದ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದು ಕೊಲೆಯಾಗಿದೆ. ಯಾವುದ್ಯಾವುದೋ ಆಟ ಆಡುವಾಗ, ಇಸ್ಪೀಟ್ ಆಟ ಆಡುವಾಗ, ಕುಡಿದಾಗ ಕೊಲೆಯಾಗಿದ್ದನ್ನು ನೋಡಿದ್ದೀವಿ. ಕೆರೆ ದಡ ಆಡುವಾಗ ಕೊಲೆಯಾಗಿದೆ. ಆ ಹೊತ್ತಿನಲ್ಲಿ ಅದು ಏನು ವಾಗ್ವಾದ ಆಯಿತೋ ಗೊತ್ತಿಲ್ಲ. ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ನಿಜಕ್ಕೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಕುಡಿದಾಗ ಜಗಳ ಆಗಿದ್ದು ನೋಡಿದ್ದೀವಿ, ಕೊಲೆ ಆಗಿದ್ದು ನೋಡಿದ್ದೀವಿ, ಅಥವಾ ಇಸ್ಪೀಟ್ ಆಡಿದಾಗ, ಗ್ಯಾಮ್ಲಿಂಗ್ ಮಾಡಿದಾಗ, ಜೂಜಾಟ ಆಡಿದಾಗ ನೋಡಿದ್ದೀವಿ. ಇದು ಯಾವುದು ಕೆರೆ ದಡ ಆಡುವಾಗ ಕೊಲೆ? ಕಾರಣ ಏನು ಅಂತ ನೋಡಿ. ಆ ಆಟ ಆಡ್ತಕ್ಕಂತ ಸಂದರ್ಭದಲ್ಲಿ ಏನು ಮೃತಪಟ್ಟಿರುವಂತ ವೆಂಕಟೇಶ್ ಹಾಗೇನೆ ಅಲ್ಲಿರ್ತಕ್ಕಂತ ಇನ್ನೊಬ್ಬ ವೆಂಕಟೇಶ್ ಅಂತ ಹೇಳಿ ಇಬ್ಬರ ನಡುವೆ ಏನಂತಂದ್ರೆ ಮಾತಿನ ಚಕಮಕಿ ನಡೆಯುತ್ತೆ. ಅಂದ್ರೆ ಸಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಚಕಮಕಿ ನಡೆಯುತ್ತೆ. ಆ ಮಾತಿನ ಚಕಮಕಿ ಏನಂತಂದ್ರೆ ವಿಕೋಪಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ತನ್ನ ಸಹೋದರನ ಸೇರಿಸಿಕೊಂಡು ವೆಂಕಟೇಶ್ ಅನ್ನು ಏನು ಇದ್ದಾನೆ ಆತ ರಘು ವೆಂಕಟೇಶ್ ಅಂತ ಹೇಳಿ ಇಬ್ರು ಸೇರ್ಕೊಂಡು ಏನಂತಂದ್ರೆ ಈ ವೆಂಕಟೇಶ್ ದಳವಾಯಿ ಅನ್ನೋ 18 ವರ್ಷದ ಯುವಕ ಏನಿದ್ದಾನೆ ಈತನನ್ನ ಏನಂತಂದ್ರೆ ಚಾಕುವಿನಿಂದ ಚುಚ್ಚಿ ಏನಂತಂದ್ರೆ ಬರ್ಬರವಾಗಿ ಏನಂತಂದ್ರೆ ಕೊಲೆ ಮಾಡಿರುವಂತದ್ದು. ಪ್ರಮುಖವಾಗಿ ಇಬ್ಬರನ್ನ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಸವದತ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಮೃತ ವೆಂಕಟೇಶ್ ಏನಿದ್ದಾನೆ ಈತ ರಾಜ್ಯ ಮಟ್ಟದ ಏನಂತಂದ್ರೆ ಓಟದ ಸ್ಪರ್ಧೆಯಲ್ಲಿ ಏನಂತಂದ್ರೆ ಬಹಳಷ್ಟು ಪದಕಗಳನ್ನ ಪಡೆದಿರುವಂತದ್ದು. ಈತ ಕ್ರೀಡಾಪಟು ಆಗಿದ್ದಾನೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಏನು ಚಾಕುವಿನಿಂದ ಏನು ಹಲ್ಲೆಯನ್ನ ಮಾಡ್ತಾರೆ, ಜೊತೆಗೆ ಚುಚ್ಚುತ್ತಾರೆ. ಆ ಸಂದರ್ಭದಲ್ಲಿ ರಕ್ತ ಸೋರಿ ಏನಂತಂದ್ರೆ ಆಸ್ಪತ್ರೆಗೆ ಸೇರಿಸುವ ಮಾರ್ಗ ಮಧ್ಯದಲ್ಲಿ ಏನಂತಂದ್ರೆ ಈ ಯುವಕ ಮೃತಪಟ್ಟಿರುವಂತದ್ದು. ಕ್ಷುಲ್ಲಕ ಕಾರಣಕ್ಕಾಗಿ ನಡೆದಂತ ಘಟನೆ ಏನಂತಂದ್ರೆ ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು. ವಾಸು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.